ಲೇಔಟ್ ಪ್ಲಾನ್ ಜಮೀನ್ದು ಲೇಔಟ್ ಪ್ಲಾನ್ ಇದು. ಈ ಪ್ರತಿ ಗೆರೆಗಳು ಇದು ಕಾಣ್ತಾ ಇದೆಯಲ್ಲ, ಇದರಲ್ಲಿ ನಾವು ಟ್ರೆಂಚ್ ಕಮ್ ಬಂಡ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಈಗ ಡ್ರಿಪ್ ಕ್ಲೀನ್ ಮಾಡಿದ್ದೀವಿ, ಡ್ರಿಪ್ ಯಾವ್ದು ಲೈನ್ ಕ್ಲೀನ್ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ. ಹೌದು ಸರ್, ಟು ಡು ಲಿಸ್ಟ್ ತರ ಇದೊಂದು ಟು ಡು ಲಿಸ್ಟ್ ತರ. ಗೊಬ್ಬರ ಮಿಕ್ಸು, ಎರೆ ಗೊಬ್ಬರ ಮಾಡ್ಕೋಬೇಕು. ಮತ್ತೆ ಸರ್ ಈ ಚಾರ್ಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್, ಏನಕ್ಕೆ ಮಾಡ್ಕೊಂಡಿದ್ದೀರಾ, ಏನಿದು ಅಂತ? ಸರ್ ಆ್ಯಕ್ಚುಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ನಾವು ವರ್ಕ್ ಮಾಡಿರ್ತೀವಿ, ಬಟ್ ಏನು ವರ್ಕ್ ಮಾಡಿದ್ದೀವಿ ಅಂತಂದರೆ ಮೇ ಬಿ ಕೆಲವು ಕಾರಣಗಳಿಂದ ನಾಳೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇನ್ನೊಂದು ದಿನ ಮಾಡಬೇಕಾಗಿರ್ತದೆ. ಲೇಬರ್ಗೆ ಏನು ಹೇಳಿರ್ತೀವಿ, ಕೆಲವು ದಿನ ಇಬ್ಬರು ಕರೆದಿರ್ತೀವಿ, ಒಬ್ಬರು ಬಂದಿರ್ತಾರೆ, ಅವಾಗ ಅರ್ಧ ಕಂಪ್ಲೀಟ್ ಮಾಡಿರ್ತಾರೆ ವರ್ಕು. ಹಾಗಾಗಿ ಎಲ್ಲನೂ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಅಂತ ತುಂಬ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು, ಸಣ್ಣದಾಗಿ ಒಂದು ನೋಟ್ ಮಾಡಿ ಇಟ್ಕೊಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ಗೆ ಶೀಪ್ ಟ್ರ್ಯಾಕ್ ಮಾಡಬೇಕು, ಅದಕ್ಕೆ ವುಡನ್ ಇದು ಮಾಡಬೇಕು. ನಮ್ಮದೊಂದು ಡಾಗ್ ಇತ್ತು ಆರ್ಯ ಅಂತ, ಅದು ತೀರೋಯ್ತು, ಅದೊಂದು ಪೋಸ್ಟ್ ಮಾರ್ಟಮ್ದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಸ್ಪೆಷಲಿ ಬಯೋ ಫರ್ಟಿಲೈಸರ್ದು ನೋಡಿದಾಗ ನೋಡಿ 26/1/2026 ನಾವು A1 A2 B1 ಕೊಟ್ಟಿದ್ದೀವಿ, ಇನ್ನು ಮಿಕ್ಕಿದ್ದಕ್ಕೆ ಕೊಟ್ಟಿಲ್ಲ. ಸೊ ಇವಾಗ ನೆಕ್ಸ್ಟ್ ಕೊಡಬೇಕಾದ್ರೆ ಇದಕ್ಕೆ ಮಾರ್ಕ್ ಮಾಡ್ಕೊಳ್ತೀವಿ. ಸೊ 10 ಲೇಔಟ್ ಆಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ, ಇದೇ ಥರ 10 ಲೇಔಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಇದು ನಿಮ್ಮ ಲೇಔಟ್ ಪ್ಲಾನ್ ಜಮೀನ್ದು ಲೇಔಟ್ ಪ್ಲಾನ್ ಇದು. ಈ ಪ್ರತಿ ಗೆರೆಗಳು ಇದು ಕಾಣ್ತಾ ಇದೆಯಲ್ಲ, ಇದರಲ್ಲಿ ನಾವು ಟ್ರೆಂಚ್ ಕಮ್ ಬಂಡ್ ಮಾಡ್ಕೊಂಡಿರೋದು. ಸೊ ಇಲ್ಲಿ ಈಗ ಡ್ರಿಪ್ ಕ್ಲೀನ್ ಮಾಡಿದ್ದೀವಿ, ಡ್ರಿಪ್ ಯಾವ್ದು ಲೈನ್ ಕ್ಲೀನ್ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ಇದೊಂದು. ಈಗ B2 C1 C2 ಮಾಡ್ಕೊಂಡಿದ್ದೀವಿ. ಗೋಕೃಪಾಮೃತ ಯಾವ್ದಾದ್ರು ಕೊಟ್ಟಿದ್ದೀವಿ, C2 ಮತ್ತು D1 ಕೊಟ್ಟಿದ್ದೀವಿ, ಇದೇ ಥರದ್ದು. ಮತ್ತು ಈಗ ನೆಕ್ಸ್ಟ್ ಏನೇನು ಟಾಸ್ಕ್ಗಳು ಇಟ್ಕೋಬೇಕು, ಒಂದು ವೇಳೆ ಕೆಲವೊಂದು ಹೊಸ ಗಿಡಗಳು ತಂದಿದ್ದೀವಿ, ಪ್ಲಾಂಟೇಷನ್ನು, ಟೀಕ್ಗೆ ಪೈಪ್ಲೈನ್ ನೀಟಾಗಿ ಅಡ್ಜಸ್ಟ್ ಮಾಡಬೇಕು, ಮತ್ತು ಅಮೃತಪಾನಿ ಅಂತ ಅನ್ನೋದೊಂದನ್ನು ಪ್ರಿಪೇರ್ ಮಾಡಬೇಕು. ಗೊಬ್ಬರ ಮಿಕ್ಸು, ಎರೆ ಗೊಬ್ಬರ ಮಾಡ್ಕೋಬೇಕು, ಮತ್ತು ಬಿಲ್ವ ರಸಾಯನ ಮಾಡಿಟ್ಟಿದ್ದೀವಿ ಈಗಾಗಲೇ. ಫ್ರೂಟ್ ಫರ್ಮೆಂಟೇಷನ್ನು, ಮತ್ತು ಕೆಲವೊಂದು ಪೆಂಡಿಂಗ್ ಇರುವಂಥ ಟಾಸ್ಕ್ಗಳನ್ನು ಈ ಥರ ಬರೆದಿಟ್ಕೊಳ್ತೀವಿ. ಸೊ ನಾವು ಏನೇ ಮಾಡಿದ್ರು ಒಂದು ಡಾಕ್ಯುಮೆಂಟೇಷನ್ ಮಾಡಿಟ್ಕೊಂಡ್ರೆ ಅದು ಫ್ಯೂಚರ್ ರೆಫರೆನ್ಸ್ಗೆ ಯಾವಾಗಲೂ ತುಂಬ ಒಳ್ಳೇದಿರ್ತದೆ. ಸೊ ಎಲ್ಲ ರೈತರು ಇದನ್ನ ಫಾಲೋ ಮಾಡ್ಬೇಕು ಸರ್, ಇನ್ಕ್ಲೂಡಿಂಗ್ ನಾನು ಇದನ್ನ ಮಾಡೋದಿಲ್ಲ. ಇದನ್ನ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ನಮ್ಮ ತಲೆ ತುಂಬಾ ಇದಾಗ್ಬಿಡಕ್ ಆಗೋದೇ ಇಲ್ಲ, ಎಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಹೇಳ್ದಂಗೆ. ಸೊ ನಾವು ಇದನ್ನ ಮಾಡೋದ್ರಿಂದ ತುಂಬಾ ಒಳ್ಳೆ ಕೆಲಸ ಆಗುತ್ತೆ, ಎಲ್ಲ ತುಂಬಾ ಅನುಕೂಲ ಇದೆ ಸರ್ ಇದರಲ್ಲಿ. ಹೌದು ಸರ್, ಟು ಡು ಲಿಸ್ಟ್ ತರ ಇದೊಂದು. ಟು ಡು ಲಿಸ್ಟ್ ತರ ಮೊಬೈಲಲ್ಲೂ ಇಟ್ಕೊಂಡಿರ್ತೀವಿ, ಬಟ್ ಮೊಬೈಲ್ ಯಾವಾಗ್ಲೂ ಈಗ ಇಲ್ಲೇ ಓಡಾಡ್ತಾ ಇರ್ತೀವಲ್ವಾ, ಓಡಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ನೋಡಿದಾಗ ಅದು ಮತ್ತೆ ಇದನ್ನ ಆಳುಗಳು ಬೇಕಾದ್ರೆ ನೋಡಬಹುದು. ನೀವು ಒಂದ್ಸರಿ ನಿಮ್ ಕೆಲಸ ಮಾಡೋ ಆಳುಗಳು ಆ ಪ್ಲಾಟ್ಸ್ ನೆನಪಿರುತ್ತೆ ಅವ್ರಿಗೆ, ನೋಡ್ಕೊಂಡು ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೂ ಕೊಟ್ಟಿದೀವಾ ಕೊಟ್ಟಿಲ್ವಾ ಕೊಡ್ಬೇಕಾ ಏನು ಅಂತ. ವೆರಿ ಈಸಿ, ತುಂಬಾ ಚೆನ್ನಾಗಿದೆ ಸರ್, ಎಲ್ಲ ರೈತರು ಅಡಾಪ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು.